ಇವತ್ತಿನ ದಿನದಲ್ಲಿ ಬೆಳಗ್ಗಿನ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು. ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಏನಪ್ಪ ಅಂತಂದರೆ ಡ್ಯಾನ್ಸರ್ಸ್ಗೆ ಯಾವತ್ತೂ ಫ್ರೀನೇ ಇರಲ್ಲ ಅಂತ ಅಂದ್ಕೊತೀನಿ. ಅದು ಇವತ್ತಂತೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಡ್ಯಾನ್ಸು ಈವ್ನಿಂಗ್ ಆದರೂ 8:30 ಆದರೂ ಎಂಡೇ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹೊಟ್ಟೆ ಸಿತಿತ್ತು ಅಂದ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಹೋದರೆ ರವೆಲಿ ಇಷ್ಟೊಂದು ಹುಳ ಬಂದ್ಬಿಟ್ಟಿರೋದಾ ನೋಡಿ. ಅಂಗಡಿಯವ್ರು ಎಷ್ಟೊಂದೆಲ್ಲ ಮೋಸ ಮಾಡ್ತಾರೆ ಅಂತ. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂದಾಯಿತು. ಆಮೇಲೆ ನಮ್ಮ ಹಸ್ಬೆಂಡು ಇಲ್ಲಿ ನನಗೆ ವೈಬ್ರೇಟರ್ ತಂದುಕೊಟ್ಟಿದ್ದಾರೆ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ನಾನು ಫಿಟ್ಟಾಗಿರಲಿ ಅಂತ ಏನೇನೋ ತರಿಸ್ತಾರೆ ನನ್ನ ಹಸ್ಬೆಂಡು, ಬಟ್ ನಾನು ಮಾಡೋದೇ ಇಲ್ಲ. ಆಮೇಲೆ ನಾನು ಡ್ಯಾನ್ಸ್ ಕ್ಲಾಸ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ. ಅವರು ಪೋಸ್ಟಲ್ಲಿ ಇದನ್ನು ಕಳಿಸಿದ್ರು ನನಗೆ. ಥ್ಯಾಂಕ್ ಯು ಫಾರ್ ದಿಸ್ ಪೋಸ್ಟ್. ಆಮೇಲೆ ನಾನು ಡೈರೆಕ್ಟಾಗಿ ಹೋಗಿದ್ದೆ ಅಂಗವಿಕಲರ ಹಾಸ್ಟೆಲ್ಗೆ. ಏನಕ್ಕೆ ಅಂದರೆ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾಗಿತ್ತು. ಸೊ ಅವ್ರು ಕರೆದಿದ್ರು, ಅದಕ್ಕೆ ಅಂಗವಿಕಲರ ಹಾಸ್ಟೆಲ್ಗೆ ಹೋಗಿ ಹೇಳ್ಕೊಟ್ಟೆ. ಇದಂತೂ ನನಗೆ ಒಂದು ದೊಡ್ಡ ಚಾಲೆಂಜೆ ಅಂತ ಹೇಳ್ಬೋದು. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಡಿಸೆಬಿಲಿಟಿ ಮಕ್ಕಳಿಗೆ ಹೇಳ್ಕೊಡ್ತಿರೋದು ಅನ್ಕೋತೀನಿ. ನಾರ್ಮಲ್ ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಈಸಿ, ಬಟ್ ಇವ್ರಿಗಂತೂ ತುಂಬ ಡಿಫಿಕಲ್ಟ್ ಆಯಿತು ಫಸ್ಟು. ಆಮೇಲೆ ಓಕೆ ಮಾಡ್ತಾರೆ, ನನ್ನ ಮಾತು ಚೆನ್ನಾಗಿ ಕೇಳ್ತಾರೆ ಅಂತ ಅಂದ್ಕೊಂಡು ಮಾಡಿದ್ದಾಯಿತು. ಸೊ ತುಂಬಾ ಇಷ್ಟಪಟ್ಟರು ಅವ್ರು ನನ್ನ. ಸರಿ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದರೆ ಈ 2 ಪುಟಾಣಿಗಳು ನನಗೆ ಮ್ಯಾಮ್ ಡ್ಯಾನ್ಸ್ ಹೇಳ್ಕೊಡಿ, ಪ್ರೋಗ್ರಾಮ್ ಇದೆ ಅಂತ ಹೇಳಿ ಇವರು ಡ್ಯಾನ್ಸ್ ಹೇಳಿಸ್ಕೊಂಡಿದ್ದಾಯಿತು. ಇದೇ ಕತೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರೋಗ್ರಾಮ್ಸ್ದು ಬ್ಯುಸಿಯಾಗಿ ಹೋಗಿದ್ದೀನಿ. ಡ್ಯಾನ್ಸರ್ಸ್ ಲೈಫ್ ಏನು ತುಂಬ ಈಸಿ ಏನಿಲ್ಲ, ತುಂಬ ಕಷ್ಟನೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಪೇಜ್ನ